ಎಲ್ಲರಿಗೂ ನಮಸ್ಕಾರ. ನಾನು ರಾಮರಾಜನ್, SP ಬೆಳಗಾವಿ. ಹಗಲು ರಾತ್ರಿ ಕರ್ತವ್ಯ ನಿರ್ವಹಿಸ್ತಾ ಇರುವ ಪೊಲೀಸ್ ಇಲಾಖೆಗೆ ಬೆಂಬಲವಾಗಿ ನಮ್ಮ ಪೊಲೀಸ್ ಇಲಾಖೆ ಮುಖ್ಯಸ್ಥರಾದ DG ಮತ್ತು IG ಸಾಹೇಬರು ಸುಮಾರು 6 ಬ್ಯಾಂಕ್ಗಳ ಜೊತೆ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಒಂದು ಮಾಡಿಕೊಂಡು ಸ್ಪೆಷಲ್ ಪೊಲೀಸ್ ಸ್ಯಾಲರಿ ಪ್ಯಾಕೇಜ್ ಅಂದ್ರೆ ಒಂದು ಮಾಡಿರ್ತಾರೆ. ಸೊ ಪೊಲೀಸ್ ಸ್ಯಾಲರಿ ಪ್ಯಾಕೇಜ್ ಅಂದ್ರೆ ಏನಂದ್ರೆ, ಈ 6 ಬ್ಯಾಂಕ್ ಯಾರ್ಯಾರೆಲ್ಲ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದಾರೋ ಈ 6 ಬ್ಯಾಂಕ್ಗಳ ಜೊತೆ ನೀವು ಸ್ಯಾಲರಿ ಅಕೌಂಟ್ ಅನ್ನು ಮೇಂಟೈನ್ ಮಾಡುವ ಸಂದರ್ಭದಲ್ಲಿ ನಿಮಗೆ ಬಹಳಷ್ಟು ಅನುಕೂಲಗಳು ಸಿಗುತ್ತದೆ. ಪರ್ಟಿಕ್ಯುಲರ್ ಆಗಿ ನಿಮಗೆ ಯಾವುದೇ ರೀತಿಯಲ್ಲಿ ಅನಾಹುತ ಆಗುವ ಸಂದರ್ಭದಲ್ಲಿ ಮತ್ತು ಆಕ್ಸಿಡೆಂಟ್ ಅಲ್ಲಿ ಕೈ ಕಾಲು ಕಣ್ಣು ಏನು ಆಗುವ ಸಂದರ್ಭದಲ್ಲಿ ಇಂತಹ ಸಂದರ್ಭದಲ್ಲಿ ನಿಮಗೆ ಬಹಳಷ್ಟು ಫಿನಾನ್ಷಿಯಲ್ ಬೆನಿಫಿಟ್ ಸಿಗುತ್ತದೆ. ಸೊ ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಹೇಳುವ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ ವರ್ಷದಲ್ಲಿ ಸುಮಾರು 8 ಜನ ಆಕ್ಸಿಡೆಂಟ್ ಅಲ್ಲಿ ಮತ್ತು ನ್ಯಾಚುರಲ್ ಆಗಿ ಡೆತ್ ಆಗಿರ್ತಾರೆ. 8 ಜನದಲ್ಲಿ ಬಹಳಷ್ಟು ಮಂದಿ SBI ಅಲ್ಲಿ ಈ ಬ್ಯಾಂಕ್ ಅಕೌಂಟ್ ಅನ್ನು ಮೇಂಟೈನ್ ಮಾಡಿದ್ದಾರೆ. ಸೊ SBI ಅಲ್ಲಿ ಮೇಂಟೈನ್ ಮಾಡೋ ಸಂದರ್ಭದಲ್ಲಿ ಕೆಲವೊಂದು ಬೆನಿಫಿಟ್ ಸಿಗಲ್ಲ. ನಮ್ಮಲ್ಲಿ ಒಟ್ಟು 6 ಬ್ಯಾಂಕ್ ಈ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದೆ. ಯಾವುದು ಯಾವ್ದಂದ್ರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ, ಕೆನರಾ ಬ್ಯಾಂಕ್ ಇದೆ, ಬ್ಯಾಂಕ್ ಆಫ್ ಬರೋಡಾ ಇದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮತ್ತು ಆಕ್ಸಿಸ್ ಬ್ಯಾಂಕ್. ಈ 6 ಬ್ಯಾಂಕ್ ಅಲ್ಲಿ ಒಬ್ಬರೊಬ್ಬರು ಬೇರೆ ಬೇರೆ ಬೆನಿಫಿಟ್ ಅನ್ನು ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಬೆನಿಫಿಟ್ ಏನಂದ್ರೆ ಲೈಫ್ ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಹೇಳ್ತೀವಿ. ಲೈಫ್ ಇನ್ಶೂರೆನ್ಸ್ ಅಂದ್ರೆ ಏನು, ಯಾವುದೇ ರೀತಿಯಲ್ಲಿ ನೀವು 60 ವರ್ಷ ಒಳಗಡೆ ನೀವು ಡೆತ್ ಆಗುವ ಸಂದರ್ಭದಲ್ಲಿ 10 ಲಕ್ಷ ರೂಪಾಯಿ ನಿಮ್ಮ ಫ್ಯಾಮಿಲಿಗೆ ಕೊಡ್ತಾರೆ. ಯಾವುದೇ ರೀತಿಯ ಡೆತ್ ಇರಬಹುದು, ನ್ಯಾಚುರಲ್ ಡೆತ್ ಇರಬಹುದು, ಹಾರ್ಟ್ ಅಟ್ಯಾಕ್ ಅಲ್ಲಿ ಡೆತ್ ಆಗಿರಬಹುದು, ಯಾವುದೇ ಕಾಯಿಲೆಯಲ್ಲಿ ಡೆತ್ ಆಗಿರಬಹುದು, ಯಾವುದೇ ರೀತಿಯಲ್ಲಿ ನ್ಯಾಚುರಲ್ ಡೆತ್ ಆಗುವ ಸಂದರ್ಭದಲ್ಲಿ ನಿಮಗೆ 10 ಲಕ್ಷ ಸಿಗ್ತದೆ. ಈ 10 ಲಕ್ಷ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕೊಡ್ತಾರೆ, ಕೆನರಾ ಬ್ಯಾಂಕ್ ಅವರು ಕೊಡ್ತಾರೆ, ಬ್ಯಾಂಕ್ ಆಫ್ ಬರೋಡಾ ಕೊಡ್ತಾರೆ. ಉಳಿದ 3 ಬ್ಯಾಂಕ್ ಈ ಲೈಫ್ ಟರ್ಮ್ ಇನ್ಶೂರೆನ್ಸ್ ಅನ್ನು ಕೊಡುವುದಿಲ್ಲ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೊಡ್ತಾ ಇಲ್ಲ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕೊಡ್ತಾ ಇಲ್ಲ, ಆಕ್ಸಿಸ್ ಬ್ಯಾಂಕ್ ಕೊಡ್ತಾ ಇಲ್ಲ. ಇದು ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂದ್ರೆ ಪ್ರತಿ ಜಿಲ್ಲೆಯಲ್ಲಿ ಅಟ್ಲೀಸ್ಟ್ ಒಬ್ಬರಿಬ್ಬರು ನ್ಯಾಚುರಲ್ ಆಗಿ ಡೆತ್ ಆಗೋದು ಕಾಣ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಕಳೆದ 1 ವರ್ಷದಲ್ಲಿ ಸುಮಾರು 8 ಜನ ಸಿಬ್ಬಂದಿಗಳು ಪೊಲೀಸ್ ಇಲಾಖೆಯಲ್ಲಿ ಮೃತಪಟ್ಟಿರ್ತಾರೆ. ಅವ್ರಿಗೆ ನಾವು ಈ ಪೊಲೀಸ್ ಸ್ಯಾಲರಿ ಪ್ಯಾಕೇಜ್ ಮೂಲಕ ಅವ್ರಿಗೆ ಬೆನಿಫಿಟ್ ಕೊಡೋಕ್ಕಾಗಿಲ್ಲ. ಯಾಕಂದ್ರೆ ಅವರ ಅಕೌಂಟ್ ಹೋಲ್ಡರ್ಸ್ ಎಲ್ಲರೂ ಕೂಡ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಒಬ್ಬರು ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಅನ್ನು ಇಟ್ಕೊಂಡಿದ್ದಾರೆ. ಒಂದು ವೇಳೆ ಅವರ ಅಕೌಂಟ್ ಅನ್ನು ಯೂನಿಯನ್ ಬ್ಯಾಂಕ್, ಕೆನರಾ ಬ್ಯಾಂಕ್ ಅಥವಾ ಬ್ಯಾಂಕ್ ಆಫ್ ಬರೋಡಾನಲ್ಲಿ ಇಟ್ಕೊಂಡಿರುವ ಸಂದರ್ಭದಲ್ಲಿ ಅವರಿಗೆ ಫ್ಯಾಮಿಲಿಗೆ ಒಂದು 10 ಲಕ್ಷ ಸಿಕ್ಕಿರ್ತದೆ. ಸೊ ಅದರಿಂದ ಇದು ಒಂದು ಇಂಪಾರ್ಟೆಂಟ್ ಬೆನಿಫಿಟ್. ಸೆಕೆಂಡ್ ಇಂಪಾರ್ಟೆಂಟ್ ಬೆನಿಫಿಟ್ ಯಾವುದಂದ್ರೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಸ್ಕೀಮ್ ಅಂದ್ರೆ ಹೇಳ್ತೀವಿ. ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಸ್ಕೀಮ್ ಅಲ್ಲಿ ಯಾವುದೇ ರೀತಿಯ ಆಕ್ಸಿಡೆಂಟ್, ರೋಡ್ ಆಕ್ಸಿಡೆಂಟ್ ಇರಲಿ, ಮರದಿಂದ ಕೆಳಗೆ ಬಿದ್ದಿರುವುದು, ಯಾವುದೇ ರೀತಿಯ ಆಕ್ಸಿಡೆಂಟ್ ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ಯಾವುದೇ ಆಗಿರಬಹುದು, ಇಂಥ ಸಂದರ್ಭದಲ್ಲಿ ಮೃತಪಡುವ ಸಂದರ್ಭದಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ 1,10,00,000 ಲಕ್ಷ ಕೊಡ್ತಾ ಇದ್ದಾರೆ, ಕೆನರಾ ಬ್ಯಾಂಕ್ ಅಲ್ಲಿ 1,10,00,000 ಲಕ್ಷ ಕೊಡ್ತಾ ಇದ್ದಾರೆ, ಬ್ಯಾಂಕ್ ಆಫ್ ಬರೋಡಾ ಆನ್ ಡ್ಯೂಟಿಯಲ್ಲಿ ಇರುವ ಸಂದರ್ಭದಲ್ಲಿ 75 ಲಕ್ಷ, ಆಫ್ ಡ್ಯೂಟಿಯಲ್ಲಿ ಇರುವ ಸಂದರ್ಭದಲ್ಲಿ 60 ಲಕ್ಷ. ಕೆನರಾ ಬ್ಯಾಂಕ್ ಮತ್ತು ಯೂನಿಯನ್ ಬ್ಯಾಂಕ್ ಆನ್ ಡ್ಯೂಟಿ ಆಫ್ ಡ್ಯೂಟಿ ಅಂದ್ರೆ ಯಾವುದು ಡಿಫ್ರೆನ್ಶಿಯೇಟ್ ಮಾಡ್ತಾ ಇಲ್ಲ. ನೀವು ಮನೆಯಲ್ಲಿರುವ ಸಂದರ್ಭದಲ್ಲಿ ಏನೋ ಆಗುತ್ತಂದ್ರೆ ಕೂಡ 1,10,00,000 ಸಿಗ್ತದೆ 2 ಬ್ಯಾಂಕ್ನಿಂದ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 1 ಕೋಟಿ ಕೊಡ್ತಾ ಇದ್ದಾರೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 1 ಕೋಟಿ ಕೊಡ್ತಾ ಇದ್ದಾರೆ, ಆಕ್ಸಿಸ್ ಬ್ಯಾಂಕ್ 1 ಕೋಟಿ ಕೊಡ್ತಾ ಇದ್ದಾರೆ. ಇದರಲ್ಲಿ ಬೆಸ್ಟ್ ಬ್ಯಾಂಕ್ ಅಂದ್ರೆ ಯೂನಿಯನ್ ಬ್ಯಾಂಕ್ ಮತ್ತು ಕೆನರಾ ಬ್ಯಾಂಕ್. ನೆಕ್ಸ್ಟ್ ಪರ್ಮನೆಂಟ್ ಟೋಟಲ್ ಡಿಸಬಿಲಿಟಿ ಕವರ್ ಅಂದ್ರೆ ಹೇಳ್ತೀವಿ. ಟೋಟಲ್ ಡಿಸಬಿಲಿಟಿ ಅಂದ್ರೆ ಉದಾಹರಣೆಗೆ 2 ಕಣ್ಣು ಹೋಗಿರುತ್ತಂದ್ರೆ ಇದು ಟೋಟಲ್ ಡಿಸಬಿಲಿಟಿ ಅಂದ್ರೆ ಕನ್ಸಿಡರ್ ಮಾಡ್ತಾರೆ. 2 ಕೈ ಹೋಗುತ್ತಂದ್ರೆ ಟೋಟಲ್ ಡಿಸಬಿಲಿಟಿ, 2 ಕಾಲು ಹೋಗಿ ಬಿಡುತ್ತಂದ್ರೆ ಟೋಟಲ್ ಡಿಸಬಿಲಿಟಿ, 1 ಕಣ್ಣು 1 ಕೈ, 1 ಕೈ 1 ಕಾಲು ಇಂತಹ ಆಗುವ ಸಂದರ್ಭದಲ್ಲಿ 1 ಕೋಟಿ ನಿಮ್ಮ ಅಕೌಂಟ್ಗೆ ಜಮಾ ಮಾಡ್ತಾರೆ. ಯೂನಿಯನ್ ಬ್ಯಾಂಕ್ಲಿಂದ 1,10,00,000 ಲಕ್ಷ, ಕೆನರಾ ಬ್ಯಾಂಕ್ಲಿಂದ 1 ಕೋಟಿ ಕೊಡ್ತಾ ಇದ್ದಾರೆ, ಬ್ಯಾಂಕ್ ಆಫ್ ಬರೋಡಾನಲ್ಲಿ 60 ಲಕ್ಷ ಕೊಡ್ತಾ ಇದ್ದಾರೆ, ಸ್ಟೇಟ್ ಬ್ಯಾಂಕ್ ಅಲ್ಲಿ 1 ಕೋಟಿ ಕೊಡ್ತಾ ಇದ್ದಾರೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಲ್ಲಿ 1 ಕೋಟಿ ಕೊಡ್ತಾ ಇದ್ದಾರೆ, ಆಕ್ಸಿಸ್ ಬ್ಯಾಂಕ್ ಅಲ್ಲಿ 90 ಲಕ್ಷ. ನೆಕ್ಸ್ಟ್ ಬೆನಿಫಿಟ್ ಪರ್ಮನೆಂಟ್ ಪಾರ್ಷಿಯಲ್ ಡಿಸಬಿಲಿಟಿ ಕವರ್. ಪಾರ್ಷಿಯಲ್ ಡಿಸಬಿಲಿಟಿ ಅಂದ್ರೆ ನಿಮಗೆ ಯಾವುದೇ ಒಂದು ಅಂಗವಿಕಲರಾಗುವ ಸಂದರ್ಭದಲ್ಲಿ, ಉದಾಹರಣೆಗೆ ಒಂದು ಬೆರಳು ಹೋಗುತ್ತಂದ್ರೆ ಕೂಡ ಅದರಲ್ಲಿ 2% ಡಿಸಬಿಲಿಟಿ ಅಂದ್ರೆ ಹೇಳ್ತಾರೆ. 2% ಅಂದ್ರೆ 1 ಕೋಟಿಯಲ್ಲಿ 2% 2 ಲ್ಯಾಕ್. ಸೊ 2% ಡಿಸಬಿಲಿಟಿ ಆಗುವಾಗ 2 ಲ್ಯಾಕ್ ಕೊಡ್ತಾರೆ. ಉದಾಹರಣೆಗೆ ಒಂದು 4 ಬೆರಳು ಕಟ್ ಆಗುತ್ತಂದ್ರೆ 5% ಅಂದ್ರೆ ಕನ್ಸಿಡರ್ ಮಾಡ್ತಾರೆ. ಒಂದು ಕೈ ಕಟ್ ಆಗುವ ಸಂದರ್ಭದಲ್ಲಿ 50% ಡಿಸಬಿಲಿಟಿ ಅಂದ್ರೆ ಕನ್ಸಿಡರ್ ಮಾಡ್ತಾರೆ. 50% ಡಿಸಬಿಲಿಟಿ ಅಂದ್ರೆ 50 ಲಕ್ಷ ಕೊಡ್ತಾ ಇದ್ದಾರೆ. ಸೊ ಇಂತಹ ಬೆನಿಫಿಟ್ ಯೂನಿಯನ್ ಬ್ಯಾಂಕ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಡಿಸಬಿಲಿಟಿ ಆಗಿರ್ತದೋ ಅಷ್ಟು ಪರ್ಸೆಂಟೇಜ್ ಕೊಡ್ತಾ ಇದ್ದಾರೆ. ಕೆನರಾ ಬ್ಯಾಂಕ್ ಅಲ್ಲಿ ಅದೇ ರೀತಿಯಲ್ಲಿ ಪರ್ಸೆಂಟೇಜ್ ವೈಸ್ ಡಿಸಬಿಲಿಟಿ. ಬ್ಯಾಂಕ್ ಆಫ್ ಬರೋಡಾ ಅಪ್ ಟು 30 ಲ್ಯಾಕ್ ಬರ ಕೊಡ್ತಾರೆ.
ಸೊ ಸ್ಟೇಟ್ ಬ್ಯಾಂಕ್ನಲ್ಲಿ ಅಪ್ ಟು 80 ಲ್ಯಾಕ್ ಬರ ಕೊಡ್ತಾರೆ, ಪರ್ಸೆಂಟೇಜ್ ವೈಸ್ ಅವರು ಕೊಡ್ತಾರೆ. ಸೊ ಪಂಜಾಬ್ ನ್ಯಾಷನಲ್ ಬ್ಯಾಂಕಲ್ಲಿ ಅಪ್ ಟು 100 ಲ್ಯಾಕ್ ಮತ್ತು ಆಕ್ಸಿಸ್ ಬ್ಯಾಂಕಲ್ಲಿ 75% ಆಫ್ ದ ಬೇಸ್ ಕವರ್ ಅಂದರೆ ಹೇಳ್ತಾರೆ. 90 ಲ್ಯಾಕಲ್ಲಿ 75% ಅವರು ಕೊಡ್ತಾರೆ. ಸೊ ಇದಲ್ಲದೆ ನೀವು ಈ ಬ್ಯಾಂಕಲ್ಲಿಂದ ಡೆಬಿಟ್ ಕಾರ್ಡ್ ಯೂಸ್ ಮಾಡುತ್ತೀರಂದ್ರೆ ಅದಕ್ಕೂ ಕೂಡ ನಿಮಗೆ ಬಹಳಷ್ಟು ಬೆನಿಫಿಟ್ ಸಿಗ್ತದೆ. ಮೃತಪಡುವ ಸಂದರ್ಭದಲ್ಲಿ ಡೆಬಿಟ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದೀರಂದ್ರೆ ಅದಕ್ಕೆ 5 ರಿಂದ 10 ಲಕ್ಷ ಒಂದೊಂದು ಬ್ಯಾಂಕಲ್ಲಿ ಡಿಫ್ರೆಂಟ್ ಅಮೌಂಟ್ ಬರ್ತದೆ. ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತೀರಾ ಅದಕ್ಕೂ ಕೆಲವೊಂದು ಅಮೌಂಟ್ ಬರ್ತದೆ. ಸೊ ಬಹಳಷ್ಟು ಬ್ಯಾಂಕಲ್ಲಿ ಗರ್ಲ್ ಚೈಲ್ಡ್ ಓದುತ್ತಾ ಇದ್ದಾರೆ ಅಂದರೆ ಅವ್ರಿಗೆ 5 ರಿಂದ 10 ಲಕ್ಷ ಬರಕ ಹಣ ಕೊಡ್ತಾ ಇದ್ದಾರೆ. ಯಾವುದೇ ಇಂಜುರಿ ಆಗುವ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಅದಕ್ಕೆ ಮಾಡೋದಕ್ಕೆ 2 ಲಕ್ಷದಿಂದ 5 ಲಕ್ಷ ಬರೆ ಒಂದೊಂದು ಬ್ಯಾಂಕ್ ಬೇರೆ ಬೇರೆ ಅಮೌಂಟ್ ಅನ್ನು ಕೊಡ್ತಾ ಇರ್ತಾರೆ. ಆಂಬ್ಯುಲೆನ್ಸ್ ಚಾರ್ಜ್ ಮತ್ತು ಹಾಸ್ಪಿಟಲ್ ಕ್ಯಾಶ್ ಅಂದ್ರೆ ಒಂದು ಕೊಡ್ತಾ ಇದ್ದಾರೆ. ಇದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕೊಡ್ತಾ ಇದ್ದಾರೆ. ನೀವು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡುವ ಸಂದರ್ಭದಲ್ಲಿ ಪ್ರತಿ ದಿವಸಕ್ಕೂ 1000 ರೂಪಾಯಿ, ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡುವ ಸಂದರ್ಭದಲ್ಲಿ ಪ್ರತಿ ದಿವಸಕ್ಕೂ 1000 ರೂಪಾಯಿ ಕೊಡ್ತಾ ಇದ್ದಾರೆ. ಟ್ರಾನ್ಸ್ಪೋರ್ಟೇಷನ್ ಆಫ್ ಡೆಡ್ ಬಾಡಿಗೆ ಕೊಡ್ತಾರೆ, ಓವರ್ ಡ್ರಾಫ್ಟ್ ಫೆಸಿಲಿಟಿ ಕೊಡ್ತಾರೆ, ಬ್ಯಾಂಕ್ ಲಾಕರ್ ಅಲ್ಲಿ ಅನುಕೂಲ ಮಾಡಿ ಕೊಡ್ತಾ ಇದ್ದಾರೆ. ಸೊ ನಮ್ಮ ಪೊಲೀಸ್ ಸ್ಯಾಲರಿ ಪ್ಯಾಕೇಜ್ ಅಲ್ಲಿ ಪ್ರತಿಯೊಂದು ಬ್ಯಾಂಕ್ ಅಲ್ಲಿ ಬಹಳಷ್ಟು ಬೆನಿಫಿಟ್ ಅನ್ನು ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಡಾಕ್ಯುಮೆಂಟ್ ಅನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇದರಲ್ಲಿ ನೀವು ಮುಖ್ಯವಾಗಿ ನೋಡಬೇಕಾಗಿರೋದೇನೆಂದ್ರೆ, ನನ್ನ ಅನುಭವದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನ್ಯಾಚುರಲ್ ಡೆತ್ ಆಗುತ್ತದೆ. ಉದಾಹರಣೆಗೆ ನಾನು ಕೊಡಗಲ್ಲಿ ಇರುವಾಗ ಒಂದು ಸ್ಟಾಫ್ ಒಬ್ಬರು ಬ್ಯಾಂಕ್ ಆಫ್ ಬರೋಡಾನಲ್ಲಿ ಅಕೌಂಟ್ ಇಟ್ಕೊಂಡಿದ್ರು. ಹಾರ್ಟ್ ಅಟ್ಯಾಕ್ ಅಲ್ಲಿ ತೀರೋಗಿರೋ ಸಂದರ್ಭದಲ್ಲಿ ಅವ್ರ ಮನೆಗೆ ಅವ್ರ ಫ್ಯಾಮಿಲಿಗೆ 10 ಲಕ್ಷ ಸಿಕ್ಕಿದೆ. ಇಲ್ಲಿ ನಾವು ಬೆಳಗಾವಿಯಲ್ಲಿ ಬಂದಾದ್ಮೇಲೆ ಒಬ್ಬರು ರೋಡ್ ಆಕ್ಸಿಡೆಂಟ್ ಅಲ್ಲಿ ತೀರೋಗಿರ್ತಾರೆ, ಅವ್ರಿಗೆ 75 ಲಕ್ಷ ಕೊಡಲಾಗಿದೆ. ಸೊ ಬ್ಯಾಂಕ್ ಆಫ್ ಬರೋಡಾ ಸರ್ವಿಸ್ ವೈಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಯೂನಿಯನ್ ಬ್ಯಾಂಕ್ ಮತ್ತು ಕೆನರಾ ಬ್ಯಾಂಕ್ ಎರಡು ಬ್ಯಾಂಕಲ್ಲೂ ಕೂಡ ಫಿನಾನ್ಷಿಯಲಿ ಲೈಫ್ ಇನ್ಶೂರೆನ್ಸ್ 10 ಲಕ್ಷ ಕೊಡ್ತಾ ಇದ್ದಾರೆ. ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕೂಡ 1 ಕೋಟಿ 10 ಲಕ್ಷ 1 ಕೋಟಿ 10 ಲಕ್ಷ ಎರಡು ಬ್ಯಾಂಕ್ ಕೊಡ್ತಾ ಇದ್ದಾರೆ. ಸೊ ಅದರಿಂದ ಯೂನಿಯನ್ ಬ್ಯಾಂಕ್, ಕೆನರಾ ಬ್ಯಾಂಕ್ ಅಥವಾ ಬ್ಯಾಂಕ್ ಆಫ್ ಬರೋಡಾ ಕಂಪ್ಯಾರಿಟಿವ್ಲಿ ಬೆಸ್ಟ್ ಅಂದ್ರೆ ಅನಿಸ್ತದೆ. ನಿಮಗೆ ದಯವಿಟ್ಟು ಡಾಕ್ಯುಮೆಂಟ್ ಅನ್ನು ಓದಿ ನಿಮಗೆ ಯಾವ ರೀತಿಯಲ್ಲಿ ಅನುಕೂಲ ಆಗುತ್ತದೋ ಅದೇ ರೀತಿಯಲ್ಲಿ ಬ್ಯಾಂಕ್ ಅಕೌಂಟ್ ಅನ್ನು ಸ್ಯಾಲರಿ ಪ್ಯಾಕೇಜ್ ಅನ್ನು ಕನ್ವರ್ಟ್ ಮಾಡಿಕೊಳ್ಳಬೇಕಂದ್ರೆ ಹೇಳ್ಕೊಳ್ತೀನಿ. ಇದರಲ್ಲಿ ಇನ್ನೊಂದು ಏನಂದ್ರೆ, ಸಿಂಪ್ಲಿ ಸೇವಿಂಗ್ಸ್ ಅಕೌಂಟ್ ಅಂದ್ರೆ ನೀವು ಇಟ್ಕೊಳ್ಳೋದು ಸಾಕಾಗಲ್ಲ, ಬ್ಯಾಂಕ್ ಅಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳಿ. ಇದು ಪೊಲೀಸ್ ಸ್ಯಾಲರಿ ಪ್ಯಾಕೇಜ್ ಅಂದ್ರೆ ಅವರು ಮೆನ್ಷನ್ ಮಾಡಬೇಕಾ, ಅವಾಗ ಅವರು ಇನ್ಶೂರೆನ್ಸ್ ಅವರ ಕಂಪನಿಗೆ ದುಡ್ಡು ಕಟ್ಟಿದ್ದಾರೆ, ಅನಾಮತ ಆಗುವ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಕಂಪನಿಯಿಂದ ಬ್ಯಾಂಕ್ ಮೂಲಕ ನಮಗೆ ಹಣ ಸಿಗುತ್ತದೆ. ಸೊ ದಯವಿಟ್ಟು ಈ ಪೊಲೀಸ್ ಸ್ಯಾಲರಿ ಪ್ಯಾಕೇಜ್ ಅನ್ನು ಪ್ರತಿಯೊಂದು ಆಫೀಸರ್ಸ್ ಮತ್ತು ಸಿಬ್ಬಂದಿಯೆಲ್ಲ ಉಪಯೋಗ ಮಾಡ್ಕೊಳ್ಬೇಕಂದ್ರೆ ಹೇಳ್ಕೊಳ್ತೀನಿ. ದಯವಿಟ್ಟು ನೀವು ಪರಿಶೀಲನೆ ಮಾಡಿ. ಪ್ರತಿಯೊಂದು ಬ್ಯಾಂಕ್ 6 ಬ್ಯಾಂಕ್ ಇದೆ. ಸೊ ಪರ್ಟಿಕ್ಯುಲರ್ಲಿ ನೀವು ನೋಡಬೇಕಾಗಿರೋದು ಲೈಫ್ ಇನ್ಶೂರೆನ್ಸ್ ಯಾರು ಕೊಡ್ತಾರೋ ಅದನ್ನು ಕನ್ಸಿಡರ್ ಮಾಡಿ. ಇತ್ತೀಚೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ಇವರು ಲೈಫ್ ಇನ್ಶೂರೆನ್ಸ್ ಕೊಡ್ತಾ ಇಲ್ಲ. ಯೂನಿಯನ್ ಬ್ಯಾಂಕ್, ಕೆನರಾ ಬ್ಯಾಂಕ್ ಮತ್ತು ಬ್ಯಾಂಕ್ ಆಫ್ ಬರೋಡಾ 3 ಬ್ಯಾಂಕ್ಗಳು ಕೂಡ ಕೊಡ್ತಾ ಇದ್ದಾರೆ. ಸೊ ಇದನ್ನು ಪರಿಶೀಲನೆ ಮಾಡಿ ನಿಮಗೆ ಯಾವ ಬ್ಯಾಂಕ್ ಚೆನ್ನಾಗಿದೆ ಅಂದ್ರೆ ಅನಿಸುತ್ತೆ